बेळगाव शहरात सिटीज 2.0 योजनेच्या विलंबाविरोधात आम्ही आंदोलन करत आहोत. भाजपा नेते राजकारण करत असल्याचा आरोप चुकीचा आहे, असे राजकुमार टोपणावर यांनी स्पष्ट केले. गुरुवारी पत्रकारांशी बोलताना त्यांनी सांगितले की काही जण सिटीज 2.0 योजनेवर राजकारण करत असल्याचा भाजपा नेत्यांचा आरोप निराधार आहे. प्रत्यक्षात बेळगाव महानगरपालिकेच्या प्रशासनातील अपयश, दुर्लक्ष आणि मार्गदर्शकांच्या निष्क्रियतेमुळे बेळगावला मिळालेली मोठी योजना हातातून निसटत आहे. त्या विरोधात आम्ही लढा देत आहोत, असे ते म्हणाले. ಸಿಟೀಸ್ 2.0 ವಿಷಯದಲ್ಲಿ ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಮಾಡುತ್ತಿರುವ ಬಿಜೆಪಿ ಕೌನ್ಸಿಲ್ ವೈಫಲ್ಯತೆ, ಮಿಸ್ಮ್ಯಾನೇಜ್ಮೆಂಟ್ ಮತ್ತು ಕೇರ್ಲೆಸ್ನೆಸ್ ಸ್ಪಷ್ಟವಾಗಿದೆ. ಆಮೇಲೆ ಏನು ಬಿಜೆಪಿಯ ಕೌನ್ಸಿಲಿನ ಮಾರ್ಗದರ್ಶನ ಎಷ್ಟರ ಮಟ್ಟಿಗೆ ಸರಿ ಇದೆ ಅದ್ರ ಬಗ್ಗೆ, ಅವರ ವೈಫಲ್ಯತೆ ಬಗ್ಗೆ ಈ ವಿಷಯನ ಕಂಡು ಬಂದಿದೆ. ಈಗ ಮೊನ್ನೆ ಬಿಜೆಪಿಯ ಒಬ್ಬ ನಾಯಕರು ಈ ತರವು ಕೆಲವು ಜನ ಸಿಟೀಸ್ 2.0 ರಾಜಕಾರಣ ಮಾಡ್ತಾ ಒಂದು ಅಲಿಗೇಷನ್ ಮಾಡಿದ್ರು. ಆ ವ್ಯಕ್ತಿಗೆ ನಾನು ಪ್ರಶ್ನೆ ಮಾಡ್ತೇನೆ, ಬಿಜೆಪಿ ಕೌನ್ಸಿಲ್ ಇವತ್ತು ಸರಿಯಾಗಿ ಕೆಲಸ ಮಾಡ್ಕೊತ ಬಂದಿದ್ರು, ಫೈನಾನ್ಷಿಯಲ್ ಡಿಸಿಪ್ಲಿನ್ ಇತ್ತು, ಸರಿಯಾದ ಮ್ಯಾನೇಜ್ಮೆಂಟ್ ಇದ್ರೆ ಈ ತರ ಒಂದು ಸಂದರ್ಭ ಹುಡ್ಕೋತಿರ್ಕಿಲ್ಲ. ಇವತ್ತು ತಮ್ಮ ವೈಫಲ್ಯತೆ ಕಾರಣಕ್ಕೆ ಬೆಳಗಾವಿಗೆ ದೊಡ್ಡದು ಒಂದು ಪ್ರಾಜೆಕ್ಟ್ ಬಂದಿದ್ದು ವಾಪಸ್ ಹೋಗ್ತಾ ಇದೆ. ಆ ವಿಷಯ ಸಂಬಂಧ ನಾವು ಹೋರಾಟ ಮಾಡಿದ್ವಿ. ನಾವು ನಿಮ್ ತರ ಧರ್ಮದ ಹೆಸರು ಮೇಲೆ ಚೀಪ್ ರಾಜಕಾರಣ ನಾವು ಮಾಡಂಗಿಲ್ಲ. ನಮ್ಮ ರಾಜಕಾರಣ ಏನಿದ್ರು ಬೆಳಗಾವಿ ಅಭಿವೃದ್ಧಿ ಸಂಬಂಧ ನಾವು ರಾಜಕಾರಣ ಮಾಡ್ತೀವಿ, ಬೇಕಾದ್ರೆ ಷಡ್ಯಂತ್ರ ಮಾಡ್ತೀವಿ. ಬೆಳಗಾವಿ ಅಭಿವೃದ್ಧಿ ಸಂಬಂಧ ನಾವು ನಿಮ್ಮಂಗೆ ವೈಯಕ್ತಿಕ ಲಾಭಕ್ಕಾಗಿ ಮಂದಿ ಜಾಗ ಕಸ್ಕೋ ಸಂಬಂಧ ನಾವು ರಾಜಕಾರಣ ಮಾಡಂಗಿಲ್ಲ. ಇವತ್ತು ಬಿಜೆಪಿ ಕೌನ್ಸಿಲ್ದವರು ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ಈ ವಿಷಯ ಇವತ್ತು ಬೆಳಗಾವಿ ಸ್ಮಾರ್ಟ್ ಸಿಟಿ ದವರು 1 ವರ್ಷದಿಂದ ಲೆಟರ್ ಕೊಟ್ಟಿದ್ದಾರೆ. ಅದಕ್ಕೆ ನೀವು ನಿಮ್ಮ ಕೌನ್ಸಿಲ್ ನಲ್ಲಿ ಪಾಸ್ ಮಾಡಿ ಕನ್ಸೆಂಟ್ ಲೆಟರ್ ಕೊಟ್ಟಿರಿ. 135 crore ಸಂಬಂಧಪಟ್ಟಂಗ ನೀವು 20% ಕಾಂಟ್ರಿಬ್ಯೂಟ್ ಮಾಡ್ತೀರ. ಇವತ್ತು ನಿಮಗೆ ಕಾಂಟ್ರಿಬ್ಯೂಷನ್ ಮಾಡಕ್ ಆಗ್ತಾ ಇಲ್ಲ, ನಿಮ್ಗೆ 20% ನಿಮ್ಗೆ ಕಾಂಟ್ರಿಬ್ಯೂಷನ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಅದು ಕಾಂಟ್ರಿಬ್ಯೂಷನ್ ಕೇಳಕ್ ನಿಮ್ಗೆ ನೈತಿಕತೆ ಏನು ಉಳಿದಿಲ್ಲ. ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಯಾವಾಗೂ ತಮ್ಮ 40% ಕಾಂಟ್ರಿಬ್ಯೂಷನ್ ಮಾಡಂಗಿಲ್ಲ ಅವ್ರು ಏನಾರ ಎಕ್ಸ್ಪ್ರೆಸ್ ಮಾಡಿದಾಗ, ಆ ವಿಷಯ ನಿಮ್ಗೆ ಗುರ್ತಿದ್ದಾಗ ಇಷ್ಟು ದಿವಸ ನೀವ್ಯಾಗ ಗಪ್ ಕೂತಿದ್ರಿ? ನಾನಿವತ್ತ ಮಾರ್ಗದರ್ಶಕರಿಗೆ ನಾ ಪ್ರಶ್ನೆ ಮಾಡ್ತೀನಿ, ನೀವು ಇಷ್ಟು ದಿವಸ ನೀವ್ಯಾಗ ಗಪ್ ಕೂತಿದ್ರಿ? ನೀವು ಸ್ಟೇಟ್ ಗೌರ್ಮೆಂಟ್ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು, ಇದ್ರ ಬಗ್ಗೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು. ಯಾವ ತರ ಇವತ್ತು ನಾವು ಕಾರ್ಪೊರೇಷನ್ ಕೌನ್ಸಿಲ್ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ, ಅದು ಕಾರ್ಪೊರೇಷನ್ ಕೌನ್ಸಿಲ್ ವೈಫಲ್ಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಆ ತರ ನಾವು ಸ್ಟೇಟ್ ಗೌರ್ಮೆಂಟ್ ಮೇಲೆ ನಾವು ಪ್ರೆಷರ್ ಮಾಡ್ತಿದ್ವಿ. ಆದ್ರೆ ಏನಾಗೈತಿ, ನಿಮ್ಗೆ ಜವಾಬ್ದಾರಿ ಬಹಳ ಬಂದ್ಬಿಟ್ಟವ್, ನಿಮ್ಗೆ ಎಲ್ಲಾ ಕಡೆ ನೀವು ಇನ್ಚಾರ್ಜ್ ಆಗಿಬಿಟ್ರಿ. ಅದಕ್ಕೆ ಕಾರ್ಪೊರೇಷನ್ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ. ಹೀಗಾಗಿ ನೀವು ಅದ್ರ ಬಗ್ಗೆ ಕೇರ್ಲೆಸ್ನೆಸ್ ಮಾಡಿರಿ. ಈಗ ಬರೇ ಉಳಿದು ಒಂದು ಹಾರ್ಡ್ಲಿ ಒಂದು ತಿಂಗಳು ಉಳಿದಿಲ್ಲ. ಈಗ ನಾವು ಅದ್ರ ಬಗ್ಗೆ ಮಾಡ್ತೇವೆ. ನೀವು ವಿಚಾರ ಮಾಡ್ಬೇಕು, ಇವತ್ತು ಕಾರ್ಪೊರೇಷನ್ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಕಡಿಮೆ ಆಗೈತಿ. ನಿಮ್ಮ ಲೀಡರ್ಶಿಪ್ನಾಗ, ನಿಮ್ಮ ಆಡಳಿತನಾಗ ಇವತ್ತು ಕಾರ್ಪೊರೇಷನ್ ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಆಗಿ ಕಾರ್ಪೊರೇಷನ್ ರೆವಿನ್ಯೂ ಕಡಿಮೆ ಆಗ್ಯಾವು. ಈಗ ನನಗೆ ಬಂದಂತ ಮಾಹಿತಿ ಪ್ರಕಾರ 501 ವ್ಯಕ್ತಿಗಳು ಬೆಳಗಾವಿನಾಗ ಯಾರ ಟ್ಯಾಕ್ಸ್ 1 ಲಕ್ಷ ರೂಪಾಯಿ ಜಾಸ್ತಿ ಐತಿ, ಪ್ರಾಪರ್ಟಿ ಟ್ಯಾಕ್ಸ್, ಅವ್ರದ್ದು 18 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಆಗೋಯ್ತಿ. ಇವತ್ತು ನೀವು ಸಿಟೀಸ್ 2.0 ಸಂಬಂಧ 20% ಕಾಂಟ್ರಿಬ್ಯೂಷನ್ ಮಹಾನಗರ ಪಾಲಿಕೆ ಆಸ್ತಿಗಳನ್ನು ಮಾರಿ ನೀವು ಅದು ಕಾಂಟ್ರಿಬ್ಯೂಟ್ ಮಾಡ್ತಿದ್ರೆ ಇದು ನಿಮ್ಗೆ ನಾಚಿಕೆಡಿ ಸಂಗತಿ. ಇವತ್ತು ನಿಮ್ಮ ಮಿಸ್ ಮ್ಯಾನೇಜ್ಮೆಂಟ್ ಸಂಬಂಧ ಮತ್ತೆ ಇವತ್ತು ನಾವು ತಂದಂತ ಒಂದು ಒತ್ತಡ ಸಂಬಂಧ ಇವತ್ತು ನೀವು ಕಾರ್ಪೊರೇಷನ್ ಆಸ್ತಿ ಮಾರಿ ಒಂದು ಪ್ರಾಜೆಕ್ಟ್ ಕೈ ಹಾಕ್ತೀರಂದ್ರೆ ನಾಚಿ ಬರಬೇಕು. ನೀವು ನಿಜವಾಗ್ಲೂ ನೀವು ನರೇಂದ್ರ ಮೋದಿ ಅವರ ಕಾರ್ಯಕರ್ತರಿದ್ರೆ ನೀವು ಸರಿಯಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡಿ ಇವತ್ತು ಬರೀ ನಿಮ್ಮ ಟ್ಯಾಕ್ಸ್ ಕಲೆಕ್ಷನ್ ನೀವು ಇಂಪ್ರೂವ್ ಮಾಡ್ಕೊಂಡ್ರೆ ಈ ಪ್ರಾಬ್ಲಮ್ ಅಡ್ರೆಸ್ ಮಾಡ್ಬೋದು. ಈ ಯಾವ ಸಣ್ಣ ಹುಡುಗನ ಹೇಳ್ತಾನೆ, ಒಂದು ಪ್ರಾಪರ್ಟಿ ಆಸ್ತಿ ಮಾರಿ ಇವತ್ತು ಬಿಜೆಪಿ ಕೌನ್ಸಿಲ್ ಸಿಟೀಸ್ 2.0 ಪ್ರಾಜೆಕ್ಟ್ ತರಕ್ ಹೊಂಟಾರಂದ್ರೆ
ನಾಚಿಕೆಡ ಸಂಗತಿ. ಅದಕ್ಕೆ ನಾವು ಮಾಡೋದು ಸಿಟಿ ಡೆವಲಪ್ಮೆಂಟ್ ಸಂಬಂಧ ನಾವು ಮಾಡ್ತೀವಿ. ನಾವು ನಿಮ್ಮಂಗ ವೈಯಕ್ತಿಕ ಲಾಭಕ್ಕಾಗಿ ಯಾಳ ಧರ್ಮದ ಜನರಿಗೆ ದ್ವೇಷ ಹುಟ್ಟಿಸಿ चीप राजकारण नाव म्हणांगलं. महानगरपालिकेत कर वसुली कमी झालेली नाही, मात्र नागरिकांकडून कोट्यवधी रुपयांचा कर थकीत आहे. पालिकेची मालमत्ता विकून सिटीज 2.0 योजना आणण्याचे वक्तव्य लाजिरवाणे असल्याची टीकाही त्यांनी केली. राजशेखर हिरेमठ, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।